ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಶನಿವಾರ ಹಾಸನಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ನಾಡದೊರೆ ಸಿಎಂ ಕುಮಾರಸ್ವಾಮಿ ಭೇಟಿ. 1865 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ, ಸಿದ್ಧತೆ ಪರಿಶೀಲಿಸಿದ ಸಚಿವ ರೇವಣ್ಣ. ಶಾಸಕ ಪ್ರೀತಂ ಗೌಡ ವಿರುದ್ಧ ಮತ್ತೆ ಗುಡುಗಿದ ಸಚಿವ ರೇವಣ್ಣ, ನಾನು ಯಾವುದೇ ತಪ್ಪು ಮಾಡಿಲ್ಲ, ವಿನಾಕಾರಣ ಕಾಂಗ್ರೆಸ್ ಮುಖಂಡರು ನನ್ನ ವಿರುದ್ಧ ದೂರು ನೀಡಿದ್ದಾರೆ, ಎಲ್ಲಾ ವಿಚಾರಕ್ಕೂ ರಾಜಕೀಯ ಬೆರೆಸಬೇಡಿ ಎಂದ ಪವರ್ ಮಿನಿಸ್ಟರ್. ಮತ್ತು ನೆಲದ ತಾಯಿ ಕಳೆದುಕೊಂಡ ಮರಿಯಾನೆ ರೋಧನೆ, ತಾಯಿ ಬಿಟ್ಟೋಗಲ್ಲ ಎಂದು ಹಠವಿಡಿದ ಕರುಳಬಳ್ಳಿ, ಹರಸಾಹಸದ ನಡುವೆ ಸಕ್ಕರೆಬೈಲು ಅರಣ್ಯ ಪ್ರದೇಶಕ್ಕೆ ಶಿಫ್ಟ್. ವಾರ್ತೆಗಳ ವಿವರ. 1865 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಶನಿವಾರ ಹಾಸನ ನಗರಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ನಾಡದೊರೆ ಸಿಎಂ ಕುಮಾರಸ್ವಾಮಿ ಆಗಮಿಸುತ್ತಿದ್ದಾರೆ ಎಂದು ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಹಾಸನ ನಗರದಿಂದ ನೆರೆಯ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ 3 ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ 1865 ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದ್ದು, ಈ ಕಾಮಗಾರಿಯ ಶಂಕುಸ್ಥಾಪನೆ ಶನಿವಾರ ನೆರವೇರಿಸಲಿದ್ದು, ಸಿಎಂ ಕುಮಾರಸ್ವಾಮಿ, ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮೊದಲಾದ ಕೇಂದ್ರ ಸಚಿವರು, ರಸ್ತೆ ಕಾಮಗಾರಿ ವ್ಯಾಪ್ತಿಯ ಎಲ್ಲ ಶಾಸಕರು, ಸಚಿವರು, ಸಂಸದರು ಕೂಡ ಭಾಗಿಯಾಗಲಿದ್ದು, ಕಾರ್ಯಕ್ರಮ ನಗರದ ಹೊಸ ಬಸ್ ನಿಲ್ದಾಣದ ಮುಂಭಾಗ ನಡೆಯಲಿದೆ. ಇದೇ ವೇಳೆ ನಗರದ ವಿವಿಧ ಕಾಮಗಾರಿಗಳಿಗೂ ಚಾಲನೆ ದೊರೆಯಲಿದೆ ಎಂದರು. ಇನ್ನು ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಸಿದ್ಧತೆ ಪರಿಶೀಲಿಸಿದ ಸಚಿವ ರೇವಣ್ಣ, ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಲೋಪ ಎದುರಾಗದಂತೆ ನೋಡಿಕೊಳ್ಳುವಂತೆ ಸೂಚಿಸಿದರು. ಇನ್ನು ಡಿಸೆಂಬರ್ 1ರಂದು ಮಧ್ಯಾಹ್ನ 3 ಗಂಟೆಗೆ ನಗರದ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದ್ದು, ರಸ್ತೆಗೆ ಬೃಹತ್ ವೇದಿಕೆ ಹಾಗೂ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದ್ದು, ಬಸ್ ನಿಲ್ದಾಣದ ಪಕ್ಕದಲ್ಲೇ ಹೆಲಿಪ್ಯಾಡ್ ಕೂಡ ನಿರ್ಮಾಣ ಮಾಡಲಾಗುತ್ತಿದೆ. 1865 ಕೋಟಿ ರೂಪಾಯಿ ಮೊತ್ತದ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಶಂಕುಸ್ಥಾಪನೆ. ಒಂದು ಬಾಣಾವರ ಉಳಿಯಾರ್ ಸೆಕ್ಷನ್, ರಾಷ್ಟ್ರೀಯ ಹೆದ್ದಾರಿ 234 ದ್ವಿಪಥ. ಆಮೇಲೆ ಇನ್ನೊಂದು ಬೇಲೂರು ಬಿಳಿಕೆರೆ ಸೆಕ್ಷನ್ 373 3 ಪ್ಯಾಕೇಜು. ಏನು ಸರ್? ಚನ್ನರಾಯಪಟ್ಟಣ ಬೈಪಾಸ್, ಹಾಸನ್ ಬೈಪಾಸ್ 75. 1865 ಕೋಟಿ ಗಡ್ಕರಿಯರು ಬರ್ತಾರೆ. ಮತ್ತು ಇವರು ಅಲ್ಲಿ ಸಂಬಂಧಪಟ್ಟಂಥ ಎಲ್ಲ MLAಗಳಿರ್ತಾರೆ. ರೀಚು ಒಂದು ಕುಮಾರಸ್ವಾಮಿಯವರು, ಸನ್ಮಾನ್ಯ ದೇವೇಗೌಡರು, ಪರಮೇಶ್ವರರ್ ಇದಕ್ಕೂ ನೇಪಾಳಿಗೆ ಆದರೆ ಅವ್ರು ಇದು ಬರುತ್ತಲ್ಲ, ಅದಕ್ಕೆ ಹಾಕಿ ಅವ್ರ ಪ್ರೋಟೋಕಾಲ್. ಆಮೇಲೆ ರೇವಣ್ಣವರು ಅಂತ ಗೊತ್ತಲ್ಲ ನಿಮಗೆ, ಆಯಿತಾ? CS ಪುಟ್ಟರಾಜು ಮಂಡ್ಯ ಅಲ್ಲ ಆಮೇಲೆ CS ಪುಟ್ಟರಾಜು, GT ದೇವೇಗೌಡರು, ಸಾರಾ ಮಹೇಶು, ಶಿವರಾಮೇಗೌಡರು MP ಅವರು, ಯಾಕೆಂದರೆ ಕದಬಳ್ಳಿ ಹತ್ರ ಬರುತ್ತಲ್ಲ ಅವ್ರದ್ದು. ಆಮೇಲೆ KR ನಗರ ತಾಲೂಕು ಬರುತ್ತಲ್ಲ ಅವ್ರದ್ದು. ಮುದ್ದನಮೇಗೌಡರು, ಏಕೆಂದರೆ ಅವ್ರದ್ದು MP ಉಳಿಯಾರು ಇದೆಲ್ಲ. ಆಮೇಲೆ ಪ್ರತಾಪ್ ಸಿಂಗ್ ಅವರು ಮೈಸೂರು ಇದು ಬರುತ್ತಲ್ಲ MP. ಆಮೇಲೆ ಪ್ರೀತಮ್ ಗೌಡರು, ಲಿಂಗೇಶು, KM ಶಿವಲಿಂಗೇಗೌಡರು, ಬಾಲಕೃಷ್ಣ, ಸುರೇಶ್ ಗೌಡರು, ಮಾಧುಸ್ವಾಮಿಯವರು, KT ಶ್ರೀಕಂಠೇಗೌಡರು, ಗೋಪಾಲ ಸ್ವಾಮಿಯವರು, ಮರ್ತಿಮ್ಮೇಗೌಡರು, ವೈ ನಾರಾಯಣ ಸ್ವಾಮಿ, ನಾನು ಯಾವುದೇ ತಪ್ಪು ಮಾಡಿಲ್ಲ, ವಿನಾಕಾರಣ ಕಾಂಗ್ರೆಸ್ ಮುಖಂಡರು ನನ್ನ ವಿರುದ್ಧ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಅವರಿಗೆ ದೂರು ನೀಡಿದ್ದಾರೆ, ಅದಕ್ಕೆ ಉತ್ತರಿಸಲು ನಾನು ಸಿದ್ಧನಿದ್ದೇನೆ ಎಂದು ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಯಾವುದೇ ರೀತಿಯ ನೋವುಂಟಾಗದಂತೆ ನಡೆದುಕೊಳ್ಳುತ್ತಿದ್ದೇನೆ, ಆದರೂ ಕೂಡ ದೂರು ನೀಡಿದ್ದಾರೆ. ಈ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೇಳಿದರೆ ನಾನು ಉತ್ತರಿಸಲು ಸಿದ್ಧನಿದ್ದೇನೆ ಎಂದ ಅವರು, ತಮ್ಮ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಎಚ್ಚರಿಕೆ ನೀಡಿರುವ ಸ್ಥಳೀಯ ಬಿಜೆಪಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಮತ್ತೆ ಕಿಡಿಕಾರಿದ ರೇವಣ್ಣ, ಹಕ್ಕುಚ್ಯುತಿ ಮಂಡನೆ ಮಾಡಿದರೆ ಸಂತೋಷ, ಶಿಷ್ಟಾಚಾರ ಇದ್ದ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶಾಸಕರನ್ನು ಕರೆಯುತ್ತಾರೆ, ಅದನ್ನು ಬಿಟ್ಟು ಎಲ್ಲ ಕಾರ್ಯಕ್ರಮಗಳಿಗೂ ಅವರನ್ನು ಕರೆಯೋಕೆ ಆಗುತ್ತಾ ಎಂದು ತಿರುಗೇಟು ನೀಡಿದರು. ನನಗೆ ಈಗ ಜಿಲ್ಲಾ ಪಂಚಾಯತಿ ಇತ್ತಪ್ಪ, ಅವ್ರಿಗೂ ಸ್ಥಾಯಿ ಸಮಿತಿಯಲ್ಲಿ 10 ಜನ ಕೊಳ್ಳಿದ್ರು ಕೊಟ್ಟು ಅದೆಲ್ಲ ಮಾಡ್ಕೊಂಡು ನಂದೇನೈತೆ ಸರ್, ನಂದೇನು ಪಾತ್ರ ಐತೆ, ಏನಾರು ಅವರು ಸಿದ್ದರಾಮಯ್ಯವ್ರಿಗೆ ಹೇಳಿದ್ದಾರೆ ಅಂತ ನೆನ್ನೆ TV ನೋಡಿದೆ, ಇಬ್ರಿಗೂ ಹೇಳಿದ್ದಾರೆ. ಅವ್ರು ಕರೆದು ಕೇಳಿದ್ರೆ ಏನು ವಿಷಯ ಅಂತ ತಿಳ್ಕೊಂಡು ಹೇಳ್ಬೋದು. ಅದು ಬಿಟ್ಬಿಟ್ಟು ನಾನೇನು ಮಾಡೋಕ್ಕಾಯ್ತದೆ? ಮಾಡಿದರೆ ಸಂತೋಷ, ಅದಕ್ಕೇನು ಉತ್ತರ ಕೊಡಬೇಕು ಅಂದರೆ ಈಗ ನಾನು ಹೇಳೋದು, ಅವ್ರ ಪ್ರಿವಿಲೇಜ್ ಯಾವುದಕ್ಕೆ ಮಾಡ್ತಾರೆ? ಅವ್ರನ್ನೇನೋ ಇವತ್ತು ಸಭೆ ಇದೆ, ಇವತ್ತು ಇದೈತೆ, ಅಲ್ಲಿ ಪಾರ್ಮೆಂಟ್ ಇಲ್ಲ, ಅವ್ರಿಗೂ ಹೇಳಪ್ಪ ಅಂತ ಹೇಳಿದ್ದೀನಿ, ಅವರು ಬರ್ತಾರೆ. ಪ್ರತಿ ಇದಕ್ಕೆ ಕಾರ್ಯಕ್ರಮಕ್ಕೆ ನನ್ನ ಪ್ರಿವಿಲೇಜ್ ಏನಿದೆ ಪ್ರೋಟೋಕಾಲ್ ಅದನ್ನು ಮೇಂಟೈನ್ ಮಾಡಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ.
ಅದು ಅವ್ರು ಬರೋದು ಬಿಡೋದು ಅವ್ರಿಗೆ ಸೇರಿ ಇನ್ಯಾವ ಪ್ರಿವಿಲೇಜ್ ಮೂವ್ ಮಾಡ್ತಾರೆ. ನಮ್ದು ಏನೈತೆ KDP ಸಭೆ ಇದ್ದರೆ ಬರ್ತಾರೆ. ದಿನ ನಾನು DC ಆಫೀಸರ್ ಸಭೆ ಮಾಡ್ತಿಲ್ಲ, ಅದಕ್ಕೆಲ್ಲ ಅವ್ರನ್ನ ಎಲ್ಲ MLAಗಳನ್ನ ಕರೆಯೋಕ್ಕಾಯ್ತದ? ಪ್ರೀತಂ ಗೌಡ ಅವರು ಆಕಸ್ಮಿಕವಾಗಿ ಶಾಸಕರಾಗಿದ್ದಾರೆ. ಅವರು ಅವರ ಕ್ಷೇತ್ರವಾದ ಹಾಸನ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮ ನಡೆಯುತ್ತಿವೆ ಎಂಬುದನ್ನು ನೋಡಿ ಮಾತನಾಡಲಿ. ಸಿಎಂ ಜಿಲ್ಲೆಗೆ ಬಂದಾಗ ಕಾರ್ಯಕ್ರಮಕ್ಕೆ ಬರುವ ಪುರುಸೊತ್ತು ಇಲ್ಲದವರು ಪೊಳ್ಳು ಮಾತನಾಡಬಾರದು ಎಂದು ಲೇವಡಿ ಮಾಡಿದ್ರು. ಶಾಸಕ ಪ್ರೀತಂ ಗೌಡ ಅವರು ನಮ್ಮ ಬಗ್ಗೆ ಮಾತನಾಡುವಾಗ ಆಲೋಚಿಸಿ ಮಾತನಾಡಬೇಕು. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳಾಗುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತಿಲ್ಲ ಎಂದು ಹೇಳಿಕೆ ನೀಡುತ್ತಿರುವ ಪ್ರೀತಂ ಗೌಡ ಅವರು ಮೋದಿ ಅವರ ಕೈಯಿಂದಲೇ ಉದ್ಯೋಗ ಸೃಷ್ಟಿ ಮಾಡಲಿ, ಎಲ್ಲ ಕೆಲಸವನ್ನು ರೇವಣ್ಣನವರೇ ಮಾಡಲೆಂದರೆ ಹೇಗೆ ಎಂದು ಗರಂ ಮಾಡಿದ್ರು. ಅದು ಅವರಿಗೆ ನಾನು ನೋಡ್ರೆ ಅವ್ರಿಗೆಲ್ಲ ಉತ್ತರ ಕೊಡೋಕ್ಕೆ ನಾನು ಹೇಳೋಕ್ಕೆ ಒಳ್ಳೇದು ಹೋಯ್ತೀನಿ. ಪಾಪ ಅವರಿಗೆ ಹಿರಿಯರು ಇದ್ದಾರೆ, ಹೊಸೊಬ್ಬರಿದ್ದಾರೆ, ಅವರಿಗೆ ವಿಷಯ ಹೋಗಿ ನೋಡ್ಕೊಂಬರಲಿ ಕೆಲಸಗಳು ಎಲ್ಲೆಲ್ಲಿ. ಈ ರಿಂಗ್ ರೋಡು ಡೈರಿ ಸರ್ಕಲಿಂದ ಟಾರ್ ಆಗ್ತಾ ಇಲ್ವೇನ್ರಿ? ಇದರಲ್ಲಿ ನಿಮ್ಮ ಅಭಿವ್ಯಾಸ ಮೇಲೂ ಕೆಲಸ ನಡೀತಾ ಇಲ್ವೇನ್ರಿ? ಇದು ಸರಸ್ವತಿ ಸ್ಟ್ಯಾಚ್ಯೂ ಕೆಲಸ ನಡೀತಾ ಇಲ್ವೇನ್ರಿ? ಎಲ್ಲೆಲ್ಲಿ ಕೆಲಸ 50 ಕೋಟಿ ರೂಪಾಯಿ ಕೆಲಸ ಹಾಸನ ಸಿಟಿ ಒಳಗೆ ನಡೀತಾ ಇದೆ. ನಾನು BJP JDS ಅಂತ ನನಗಿದಿಲ್ಲ. ನನಗೆ BJP JDS ನನಗೆ ಬೇಕಾಗಿರೋದು ನಮ್ಮ ಜಿಲ್ಲೆ ಜನ ನೊಂದಿದ್ದಾರೆ. 10 ವರ್ಷ ಹಾಸ್ಪಿಟ್ಲ್ ಏನೈತೆ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಪ್ರಾಕ್ಟಿಕಲ್ಗೆ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾವೆ 1000 ಮಕ್ಕಳು. ಲ್ಯಾಬ್ಗೆಲ್ಲ ಅಲ್ಲಿ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ ಲ್ಯಾಬ್ಗೆ ಹೋಗ್ತಾವೆ. ಅವ್ರು ಹೋಗಿ ಮೋದಿಯವ್ರ ಹತ್ರ ಮಾತಾಡ್ಕೆ ಬರೋಕೆ ಹೇಳಿ. ಅಮ್ಮನನ್ನು ಕಳೆದುಕೊಂಡು ತಬ್ಬಲಿಯಾದ ಮರಿಯಾನೆಯನ್ನು ಶುಕ್ರವಾರ ಮುಂಜಾನೆ ಅರಣ್ಯ ಇಲಾಖೆಯ ವೈದ್ಯರು ಹಾಗೂ ಸಿಬ್ಬಂದಿಗಳ ನೆರವಿನಿಂದ ಸಕ್ರೆಬೈಲು ಆನೆಧಾಮಕ್ಕೆ ಕಳುಹಿಸಿಕೊಡಲಾಯಿತು. ತಾಲೂಕಿನ ಗಡಗರಹಳ್ಳಿ ಗ್ರಾಮದಲ್ಲಿ ತಾಯಿ ಆನೆಯೊಂದು ತನ್ನ ಮರಿಯೊಂದಿಗೆ ಆಹಾರಕ್ಕಾಗಿ ತಿರುಗಾಟದಲ್ಲಿ ನಿರತವಾಗಿದ್ದಾಗ ಏಲಕ್ಕಿ ತೋಟವೊಂದರ ಕೆಸರಿನಲ್ಲಿ ಸಿಲುಕಿಕೊಂಡು ಹೊರಬರಲಾರದೆ ಸಂಪೂರ್ಣ ನಿತ್ರಾಣಗೊಂಡಿತ್ತು. ತಾಯಿ ಆನೆಯ ಎಡಗಾಲು ಮುರಿದು ಹೋಗಿದ್ದು, ಬಲಗಣ್ಣು ಕುರುಡಾಗಿದ್ದು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸತತ ಕಾರ್ಯಾಚರಣೆ ನಡೆಸಿ ಕಾಡಾನೆಯನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ರು. ಸಹ ವೈದ್ಯರು ನೀಡಿದ ಚಿಕಿತ್ಸೆಗೆ ಕಾಡಾನೆ ಸ್ಪಂದಿಸದ ಕಾರಣ ಕಂದನ ಮುಂದೆಯೇ ಗುರುವಾರ ಮುಂಜಾನೆ ಮೃತಪಟ್ಟಿದ್ದು, ಸ್ಥಳದಲ್ಲೇ ಶವ ಪರೀಕ್ಷೆ ಮಾಡಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿತ್ತು. ಅಮ್ಮನ ನೋವನ್ನು ಕಂಡ ಮರಿಯಾನೆ ಕಳೆದ 4 ದಿನಗಳಿಂದ ದುಃಖಿತಗೊಂಡಿದ್ದು, ಶುಕ್ರವಾರ ಸಹ ಮರಿಯಾನೆ ಶೋಕ ಸಾಗರದಿಂದ ಆಚೆ ಬಂದಿರಲಿಲ್ಲ. ಮರಿಯಾನೆಯ ಜೊತೆಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತೊಂದು ಹೆಣ್ಣಾನೆಯನ್ನು ಸ್ಥಳಕ್ಕೆ ತರಿಸಿದರೂ ಸಹ ಮರಿಯಾನೆಯ ಕಣ್ಣಿನಿಂದ ನೀರು ಜಿಗುಡುತ್ತಿದ್ದು, ಸೊಂಡಿಲಿನಿಂದ ಒರೆಸಿಕೊಳ್ಳುತ್ತಿತ್ತು. ಅಂತಿಮವಾಗಿ ಸಾಕು ಹೆಣ್ಣಾನೆ ಜೊತೆಗೆ ಲಾರಿಯನ್ನು ಹತ್ತಿಸಿದ್ದರೂ ಸಹ ಮರಿಯಾನೆ ಹೊರಬರಲು ವ್ಯಾಪಕ ಕಸರತ್ತು ನಡೆಸಿತು. ಆದರೆ ಕಾಲಿಗೆ ಹಗ್ಗ ಕಟ್ಟಿದ್ದರಿಂದ ಬಂಧನದಿಂದ ಮುಕ್ತಗೊಳ್ಳಲು ಪ್ರಯೋಜನವಾಗದೆ ಹೆಣ್ಣಾನೆಯ ಜೊತೆಗೆ ಸಕ್ರೆಬೈಲಿಗೆ ತೆರಳಿತು. ಈ ಸಂದರ್ಭದಲ್ಲಿ ಸಕ್ರೆಬೈಲಿನ ವೈದ್ಯಾಧಿಕಾರಿ ಡಾ ವಿನಯ್, ಹಾಸನದ ವೈದ್ಯಾಧಿಕಾರಿ ಮುರಳಿ, RFO ಮೋಹನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಗರಸಭೆ ಮತ್ತು ಕರ್ನಾಟಕ ಜಲ ಮಂಡಳಿಯಿಂದ ಅಮೃತ ಯೋಜನೆಯ ಹೆಚ್ಚುವರಿ ಅನುದಾನದಡಿ ಕೈಗೊಂಡಿರುವ ನಗರದ ಭಾಗಶಃ ಪ್ರದೇಶಗಳ ನೀರು ಸರಬರಾಜು ವಿತರಣಾ ಕೊಳವೆ ಮಾರ್ಗ ಅಳವಡಿಸುವ ಕಾಮಗಾರಿಗೆ ಲೋಕೋಪಯೋಗಿ ಸಚಿವ HT ರೇವಣ್ಣ ಮತ್ತು ಕ್ಷೇತ್ರದ ಶಾಸಕ ಪ್ರೀತಂ ಜೇಗೌಡ ಇಂದು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ನಗರದ ಹೊಸಲೈನ್ ರಸ್ತೆ ಹಳೆ ಮಟನ್ ಮಾರ್ಕೆಟ್ ಬಳಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ HT ರೇವಣ್ಣ, ಕೇಂದ್ರ ಸರ್ಕಾರದ 12.19 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರದ 4.87 ಕೋಟಿ ರೂಪಾಯಿ ಮತ್ತು ಸ್ಥಳೀಯ ಸಂಸ್ಥೆಯ 7.31 ಕೋಟಿ ರೂಪಾಯಿ ಅನುದಾನ ಸೇರಿ ಒಟ್ಟು 24.38 ಕೋಟಿ ರೂಪಾಯಿಗಳಲ್ಲಿ ಎಲ್ಲ ಕಾಮಗಾರಿಗಳನ್ನು 12 ತಿಂಗಳ ಒಳಗೆ ಮುಗಿಸಲು ಉದ್ದೇಶಿಸಿರುವುದಾಗಿ ತಿಳಿಸಿದರು. ಕಾಮಗಾರಿ ಕೆಲಸ ಲೇಟ್ ಬರೀ ಇವತ್ತು ಮತ್ತೆ ಇವತ್ತು ಕೇಂದ್ರ ಸರ್ಕಾರಕ್ಕೆ 30 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ 75 ಕೋಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಅದನ್ನು ರಾಜ್ಯ ಸರ್ಕಾರದ ಸೆಂಟ್ರಲ್ ಕ್ಷೇತ್ರದ ಶಾಸಕ ಪ್ರೀತಂ ಜೇಗೌಡ ಮಾತನಾಡಿ, ಲೋಕೋಪಯೋಗಿ ಸಚಿವ HT ರೇವಣ್ಣನವರ ನೇತೃತ್ವದಲ್ಲಿ ಹಾಸನ ನಗರ ಸೇರಿದಂತೆ ವಿದ್ಯಾನಗರ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಭಾಗಗಳಲ್ಲೂ ಕುಡಿಯುವ ನೀರಿನ ಕಾಮಗಾರಿ ಕೈಗೊಳ್ಳಲಾಗಿದೆ. ಮಾಜಿ ಪ್ರಧಾನಿ HT ದೇವೇಗೌಡರ ಮಾರ್ಗದರ್ಶನದಲ್ಲಿ ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿಕೊಡಲಾಗಿದೆ ಎಂದರು. ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ
ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳಿಸ್ಕೊಟ್ಟಿದ್ದಾರೆ. ಮುಂಬರುವ ಅಧಿವೇಶನದ ಸಮಯದಲ್ಲಿ ಎಲ್ಲ ಒಟ್ಟಾಗಿ ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಆ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸಚಿವರ ನೇತೃತ್ವದಲ್ಲಿ ಅಂತ ಹೇಳಿ ತಿಳಿಸ್ಲಿಕ್ಕೆ ಇಷ್ಟಪಟ್ಟೆ. ನಾಳೆ ಎಲ್ಲ ಬಂದು ಸರ್ಕಲಿಂದ ಚೆನ್ನೈವರೆಗೂ ಕಾಂಕ್ರೀಟ್ ಬುಕ್ ಮಾಡುತ್ತಾ ಇದ್ದೀವಿ. ನಮ್ಮ ಚಂದ್ರನ ಭಾರಿ ದೃಷ್ಟಿಯಿಂದ ಆ ದೇಶದ ಹಕ್ಕು ಕಾಂಕ್ರೀಟ್ ಕೊಟ್ಟು ಕಾಂಕ್ರೀಟ್ ಮಾಡಿಸ್ತಾ ಹಾಸನ ನಗರದ ಜನತೆ ಬಹು ಬೇಡಿಕೆಯಲ್ಲೊಂದಾದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ವಿಳಂಬವಾಗುತ್ತಿದ್ರೆ ಮತ್ತೊಂದೆಡೆ ಸ್ವತಃ ಸಚಿವ ಎಚ್.ಡಿ. ರೇವಣ್ಣ ಅವರೇ 15 ನಿಮಿಷಕ್ಕೂ ಹೆಚ್ಚು ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿ ಪರಿತಪಿಸಿದ ಘಟನೆ ನಡೆಯಿತು. ಹಾಸನ ನಗರದಿಂದ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸಲಿರೋ ಏಕೈಕ ಮಾರ್ಗ ಎಂದರೆ ಅದು ಹೊಳೆನರಸೀಪುರ ರಸ್ತೆ ಮಾತ್ರ. ಈ ಮಧ್ಯೆ ರೈಲು ಹಳಿ ಹಾದು ಹೋಗಿದ್ದು ಪ್ರತಿ ಬಾರಿಯೂ ರೈಲು ಬಂದಾಗಲೂ 20-30 ನಿಮಿಷ ರಸ್ತೆಯಲ್ಲಿ ನಿಂತು ಕಾಯಬೇಕಾದ ಅನಿವಾರ್ಯತೆಯಲ್ಲಿ ಜನತೆ ಪರಿತಪಿಸುತ್ತಿದ್ದು, ಇಲ್ಲೊಂದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕೆಂದು ಕಳೆದ 10 ವರ್ಷಗಳಿಂದ ನಗರದ ಜನತೆ ಬೇಡಿಕೆ ಇಡುತ್ತಿದ್ದರೂ ಜನಪ್ರತಿನಿಧಿಗಳು ಮಾತ್ರ ಈ ಬಗ್ಗೆ ತಲೆಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ. ಈ ಮಧ್ಯೆ ಪ್ರತಿ ಪತ್ರಿಕಾಗೋಷ್ಠಿಯಲ್ಲೂ ಇಂದು ನಾಳೆ ನಾಡಿದ್ದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣವಾಗೇ ಬಿಡ್ತು ಎಂದು ಹೇಳುವ ಸಚಿವ ಎಚ್.ಡಿ. ರೇವಣ್ಣ ಇಂದು ಸ್ವತಃ ಅವರೇ 15 ನಿಮಿಷಕ್ಕೂ ಹೆಚ್ಚು ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿ ಪರಿತಪಿಸಿದ್ರು. ಶನಿವಾರ ಹಾಸನಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ವಾಪಸ್ಸಾಗುವ ವೇಳೆ ರೈಲ್ವೆ ಗೇಟ್ ಹಾಕಿದ್ದರಿಂದ ಸಚಿವ ರೇವಣ್ಣ ಕಾರ್ನಲ್ಲೇ ಕುಳಿತು ಜನರ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಂಡ್ರು. ಇನ್ನು ಇದೇ ವೇಳೆ ಅಕ್ಕಪಕ್ಕದಲ್ಲಿದ್ದವರು ಸ್ವತಃ ಸಚಿವರೇ ಟ್ರಾಫಿಕ್ನಲ್ಲಿ ಸಿಲುಕಿರುವುದನ್ನು ಕಂಡು ಗೇಲಿ ಮಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿದೆ. ಆಲೂರು ತಾಲೂಕು ಅಂಗನವಾಡಿ ನೌಕರರ ಸಂಘದ ಸಂಘಟನೆಯನ್ನು ಇಬ್ಬಾಗ ಮಾಡಲು ಅಂಗನವಾಡಿ ಕಾರ್ಯಕರ್ತೆಯರಾದ ಪೂರ್ಣಿಮಾ ಮುರುಡೂರು, ಸುಶೀಲಾ ಬಲ್ಲೂರುಪುರ ಹಾಗೂ ಜಿಲ್ಲಾ ಸಿಐಟಿಯುನ ಪ್ರಧಾನ ಕಾರ್ಯದರ್ಶಿ ಇವರುಗಳು ಮುಖ್ಯ ಕಾರಣರಾಗಿದ್ದಾರೆ ಎಂದು ತಾಲೂಕು ಅಂಗನವಾಡಿ ನೌಕರರ ಸಂಘದ ಹಿಂದಿನ ಅಧ್ಯಕ್ಷೆಯಾಗಿದ್ದ ವಿಜಯ ಕಾರಜೋಳ ನೇರವಾಗಿ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ತಾಲೂಕು ಅಂಗನವಾಡಿ ಸಂಘವು ಸಿಐಟಿಯು ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು 2014ರಿಂದ ನಾನು ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಾ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಉಳಿವಿಗಾಗಿ ಹೋರಾಟ ಮಾಡುತ್ತಾ ಸಂಘವನ್ನು ಸಂಘಟಿಸುತ್ತಿದ್ದೇನೆ ವಿನಃ ಯಾವುದೇ ಅವ್ಯವಹಾರದಲ್ಲಿ ತೊಡಗಿರುವುದಿಲ್ಲ. ಆದರೆ ಅಂಗನವಾಡಿ ಕಾರ್ಯಕರ್ತೆ ಪೂರ್ಣಿಮಾ ಹಾಗೂ ಸುಶೀಲಾ ಅವರಿಂದ ಕೆಲವೊಂದು ಸಮಸ್ಯೆಗಳು ಸಂಘದಲ್ಲಿ ಉದ್ಭವಿಸಿದವು. ಅಲ್ಲದೆ ಅಧ್ಯಕ್ಷೆ ಎಂಬ ಗೌರವ ನೀಡದೆ ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ನಾನು ಈ ಬಗ್ಗೆ ಜಿಲ್ಲಾ ಕಮಿಟಿಗೆ ವಿಷಯ ತಿಳಿಸಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಪೂರ್ಣಿಮಾ ಅವರನ್ನು ಎಲ್ಲಾ ಸಭೆಗಳಿಗೂ ಆಹ್ವಾನಿಸಿ ನನ್ನನ್ನು ಕಡೆಗಣಿಸುತ್ತಿದ್ದು, ಆದ್ದರಿಂದ ನಾವು ಸಿಐಟಿಯುನ ಯಾವುದೇ ಸಭೆಗಳಿಗೆ ಹಾಜರಾಗುತ್ತಿರಲಿಲ್ಲ. ಸಂಘವನ್ನು ಸಂಘಟನೆ ಮಾಡಿ ಬೆಳೆಸಿದವರನ್ನು ಬಿಟ್ಟು ಅಧ್ಯಕ್ಷರ ಗಮನಕ್ಕೂ ತರದೆ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಿರುವುದನ್ನು ಖಂಡಿಸುತ್ತಿರುವುದಾಗಿ ತಿಳಿಸಿದರು. ಆಲೂರು ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾನು ಆಲೂರು ತಾಲೂಕಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಈ ಸಂಘದಲ್ಲಿ ವಿಜಯ ಮೇಡಮ್ ಅವರು ಅಧ್ಯಕ್ಷರಾಗಿ 2014ರಿಂದಲೂ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಸಂಘನೇ ಬೇಡ ಅಂತಿದ್ದವರೆಲ್ಲರನ್ನೂ ಸಹ ಮನವೊಲಿಸಿ ನಮ್ದೊಂದು ಸಂಘಟನೆ ಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರತಿಯೊಬ್ಬರದು ಸದಸ್ಯತ್ವನ ತಾನೇ ಕಟ್ಕೊಂಡು ಸಹ ಅವರು ಕೊಡದೇ ಇದ್ರು ನಾನು ನಿಮ್ಮ ಪರವಾಗಿ ನಾನು ಕಟ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಅವರು 14 ಇಸ್ವಿಯಿಂದಲೂ ಸಹ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಂಗನವಾಡಿ ನೌಕರರ ಸಂಘದ ಮಂಜುಳಾ, ಪದ್ಮಾ, ಲೀಲಾವತಿ, ಗಾಯತ್ರಿ ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ಅಭಿವೃದ್ಧಿಗೆ 5 ಕೋಟಿ ಹಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಡಿ. ರೇವಣ್ಣ ಅವರು ವಿಶೇಷವಾಗಿ ನೀಡುತ್ತಾರೆ ಎಂದು ಶಾಸಕ ಕೆ.ಎಸ್. ಲಿಂಗೇಶ್ ಹೇಳಿದ್ದಾರೆ. ಬೇಲೂರು ಪುರಸಭೆ ವ್ಯಾಪ್ತಿಯ 1ರಿಂದ 4ನೇ ವಾರ್ಡ್ಗಳಲ್ಲಿ ಶಾಸಕ ಕೆಎಸ್ ಲಿಂಗೇಶ್ ನೇತೃತ್ವದಲ್ಲಿ ಪುರಸಭೆ ಅಧ್ಯಕ್ಷೆ ಭಾರತಿ, ಸದಸ್ಯರು, ಮುಖ್ಯಾಧಿಕಾರಿ ಎಸ್.ಎಸ್. ಮಂಜುನಾಥ್ ಹಾಗೂ ಈ ನಗರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಮೂಲಭೂತ ಸೌಲಭ್ಯಗಳ ಪರಿಶೀಲನೆ ನಡೆಸಿದರಲ್ಲದೆ 4 ವಾರ್ಡ್ಗಳಲ್ಲಿ ಸಂಚರಿಸಿ ಬಡಾವಣೆಗಳ ಜನರ ಭಾವನೆ ಆಲಿಸಿ ನಾನಾ ಸಮುದಾಯದ ಮುಖಂಡರೊಂದಿಗೂ ಚರ್ಚಿಸಿ ವಾರ್ಡಿನ ಅಹವಾಲು ಆಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಕೆಎಸ್ ಲಿಂಗೇಶ್, ಈಗಾಗಲೇ ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮ ಸಭೆಗಳನ್ನು ನಡೆಸಲಾಗಿದೆ. ಅದರಂತೆಯೇ ಪಟ್ಟಣದ ವಾರ್ಡ್ಗಳಿಗೆ ಭೇಟಿ ನೀಡಿ ನಾಗರಿಕರೊಂದಿಗೆ ನೇರ ಮುಖಾಮುಖಿಯಾಗಿ ಸಮಸ್ಯೆ ಆಲಿಸಲು ಸಹಾಯಕವೆನಿಸಿದೆ. ವಾರ್ಡ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಾಗರಿಕರಿಂದ ಕೇಳಿಬಂದ ದೂರುಗಳ ಸಮಸ್ಯೆಗಳನ್ನು ನಿರ್ದಿಷ್ಟ ಕಾಲಮಿತಿಯೊಳಗೆ ಈಡೇರಿಸುವ ಮೂಲಕ ವಾರ್ಡ್ ಭೇಟಿ ಫಲಪ್ರದವಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು.
ಹಾಗೂ ಅತ್ಯವಶ್ಯಕ ಇರುವ ವಾರ್ಡ್ಗಳಿಗೆ ತುರ್ತಾಗಿ ಅಭಿವೃದ್ಧಿಗೆ ಹೇಳಿದ್ದಾರೆ. ಇಲ್ಲಿವರೆಗೆ ತಾಲೂಕಿನ ಎಲ್ಲ ಇದ್ದೇನೆ, ಗ್ರಾಮ ಸಭೆಗಳು ಮಾಡಿದ್ದೇನೆ. ನಾನು ಎಲ್ಲ ವಾರ್ಡ್ಗಳು ಸಹ ವೈಯಕ್ತಿಕ ಭೇಟಿ ಕೊಟ್ಟಿದ್ದೆ ಇಲ್ಲಿವರೆಗೆ. ಅಂದರೆ ಚುನಾವಣೆ ಆದ ನಂತರ ಕೆಲವು ಎಲ್ಲ ವಾರ್ಡ್ಗಳು ಆಲ್ಮೋಸ್ಟ್ ಆಲ್ ಭೇಟಿ ಕೊಟ್ಟಿದ್ದೆ. ಆದರೆ ಇವತ್ತು ಬಂದಿರತಕ್ಕಂಥದ್ದು ಎಲ್ಲ ಅಧಿಕಾರಿನೂ ಸಹ ಕರ್ಕೊಂಡು ಬಂದ್ಬಿಟ್ಟು ವಾರ್ಡಿಗೆ ಭೇಟಿ ಕೊಟ್ಟು ಜನಗಳನ್ನ ಭೇಟಿ ಮಾಡಿ ಆ ಭಾಗದಲ್ಲಿ ಏನು ಕುಂದುಕೊರತೆಗಳು ಅರಿತಕ್ಕಂಥದ್ದು ಮತ್ತು ಸಾಧ್ಯವಾದಷ್ಟು ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನಕ್ಕೆ ಇವತ್ತು ಬಂದಿದ್ದೇನೆ. ಇವತ್ತು ಅಧ್ಯಕ್ಷರಿದ್ದಾರೆ, ಸಂಬಂಧಪಟ್ಟಂಥ ನಮ್ಮ ಚೀಫ್ ಆಫೀಸರ್ ಎಲ್ಲರೂ ಸೇರಿ ಒಟ್ಟಿಗೆ ಬಂದಿದ್ದೇವೆ. ತಕ್ಷಣದಲ್ಲೇ ಮತ್ತು ಗ್ರ್ಯಾಂಡ್ ಸರ್ ರೇವಣ್ಣವರು ವಿಶೇಷವಾಗಿ ಬೇಲೂರು ಪಟ್ಟಣಕ್ಕೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಡಿಆರ್ ಭಾರತಿ, ಉಪಾಧ್ಯಕ್ಷ ಜಿಕೆ ಕುಮಾರಸ್ವಾಮಿ, ಮಾಜಿ ಅಧ್ಯಕ್ಷರಾದ ಟಿಎ ಶ್ರೀನಿಧಿ, ಬಿ ಗಿರೀಶ್, ಜಿ ಶಾಂತಕುಮಾರ್, ಸದಸ್ಯರಾದ ಮಂಜುನಾಥ್, ಜಯಂತಿ, ಮುಖ್ಯಾಧಿಕಾರಿ ಎಸ್ಎಸ್ ಮಂಜುನಾಥ್, ಆರೋಗ್ಯಾಧಿಕಾರಿ ವೆಂಕಟೇಶ್, ಪರಿಸರ ಅಭಿಯಂತರಾಧಿಕಾರಿ ಮಧುಸೂದನ್ ಇನ್ನಿತರರು ಹಾಜರಿದ್ದರು. ಅಂಬೇಡ್ಕರ್ ಮಹಾಪರಿನಿಬ್ಬಾಣ ದಿನದ ಅಂಗವಾಗಿ ಡಿಸೆಂಬರ್ 5ರಂದು ಹಾಸನದಿಂದ ಮಹಾರಾಷ್ಟ್ರದ ದಾದರ್ಗೆ ಯಾತ್ರೆ ಕೈಗೊಂಡಿರುವುದಾಗಿ ಕರ್ನಾಟಕ ರಿಪಬ್ಲಿಕ್ ಸೇನೆ ಜಿಲ್ಲಾಧ್ಯಕ್ಷ ನಿರ್ವಾಣಯ್ಯ ಕೆಎಸ್ ಕಿರ್ವತ್ತಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಡಿಸೆಂಬರ್ 5ರಂದು ಮಹಾಪರಿನಿಬ್ಬಾಣ ದಿನದ ಅಂಗವಾಗಿ ಮಹಾರಾಷ್ಟ್ರದ ದಾದರ್ನಲ್ಲಿ ನಡೆಯುವ ಯಾತ್ರೆಗೆ ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ ಜನಸಾಗರ ಸೇರಲಿದೆ. ಡಾ. ಬಿ. ಆರ್. ಅಂಬೇಡ್ಕರ್ ಅವರ ಮೊಮ್ಮಗ ಮತ್ತು ರಿಪಬ್ಲಿಕನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಆನಂದ್ ರಾಜ್ ನೇತೃತ್ವದಲ್ಲಿ ಯಾತ್ರಾ ಕಾರ್ಯಕ್ರಮ ಜರುಗಲಿದೆ ಎಂದರು. ರಿಪಬ್ಲಿಕ್ ಸೇನೆಯ ರಾಜ್ಯಾಧ್ಯಕ್ಷ ಜಿಗ್ನೇಶಂಕರ್ ಅವರ ನೇತೃತ್ವದಲ್ಲಿ ಮೈಸೂರು, ಹಾಸನ, ಕೊಡಗು, ಚಿಕ್ಕಮಗಳೂರು, ಚಾಮರಾಜನಗರ ಈ ಪ್ರಾಂತ್ಯದಿಂದ ಸಾವಿರಾರು ಜನತೆ ದಾದರ್ಗೆ ಪ್ರಯಾಣ ಬೆಳೆಸಲಿದ್ದಾರೆ ಎಂದರು. ಇಂದು ಈ ಗೋಷ್ಠಿಯಲ್ಲಿ ನಿಮ್ಮನ್ನು ಉದ್ದೇಶಿಸಿ ನಾವು ಮಾತನಾಡ್ತಾ ಇದ್ದೇವೆ. ಏನು ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣವನ್ನು ಹೊಂದಿದರು. ಒಂದು ಇಲ್ಲಿಗೆ 62 ವರ್ಷಗಳು ತುಂಬಿದವು. ಹಾಗಾಗಿ ಭಾರತ ಸರ್ಕಾರದವರಾಗ್ಬೋದು, ಕರ್ನಾಟಕ ಸರ್ಕಾರದವರಾಗ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆಗಿರ್ಬೋದು. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ರಿಪಬ್ಲಿಕ್ ಸೇನೆ ಕಡಗದ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಎಸ್ ಜಿಲ್ಲಾ ಗೌರವಾಧ್ಯಕ್ಷ ಡಿ ಗೋಪಾಲ್, ಡಿಎಂ ಹಳ್ಳಿ, ಕಾನೂನು ಸಲಹೆಗಾರ ಬಿಆರ್ ಜಗದೀಶ್, ಕೆಆರ್ಎಸ್ ಜಿಲ್ಲಾ ಉಪಾಧ್ಯಕ್ಷ ಎಚ್ಟಿ ಸೋಮಣ್ಣ ಇತರರು ಹಾಜರಿದ್ದರು. ದಿನಾಂಕ 1/4/2009 ರಿಂದ 31/12/2017 ಬೆಳೆ ಸಾಲ ಪಡೆದಿರುವ ರೈತರಿಗೆ ಸರ್ಕಾರದ ಘೋಷಣೆಯಂತೆ ರೈತರ ಸಾಲ ಮನ್ನಾವನ್ನು ಮಾಡಲು ಬ್ಯಾಂಕಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸಿ ಆದಷ್ಟು ಬೇಗ ತಮ್ಮ ಸಾಲವನ್ನು ಮನ್ನಾ ಮಾಡಿಕೊಳ್ಳಿ ಎಂದು ಬ್ಯಾಂಕ್ನ ಮ್ಯಾನೇಜರ್ ಮನೋಜ್ ಕುಮಾರ್ ತಿಳಿಸಿದ್ದಾರೆ. ಪಟ್ಟಣದ ಅರ್ಕಲಗೂಡು ರಸ್ತೆಯಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರು 2 ಲಕ್ಷ ರೂಪಾಯಿವರೆಗಿನ ಬೆಳೆ ಸಾಲವನ್ನು ಪಡೆದಿರುವ ಎಲ್ಲ ರೈತರಿಗೆ ಈ ಅನುಕೂಲ ಮಾಡಿಕೊಡಲಾಗಿದೆ. ರೈತರು ಬ್ಯಾಂಕಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಜಮೀನಿನ ಪಹಣಿಯನ್ನು ಬ್ಯಾಂಕಿಗೆ ನೀಡಬೇಕು. ಈ ದಾಖಲೆಗಳ ಮೂಲ ಪ್ರತಿ ಮತ್ತು ಒಂದು ನಕಲು ಪ್ರತಿಯನ್ನು ಜೊತೆಯಲ್ಲಿ ಬ್ಯಾಂಕಿಗೆ ಸಲ್ಲಿಸಬೇಕಾಗಿದೆ. ಆದಷ್ಟು ಬೇಗ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಕಲಗೂಡು ರೋಡ್ ಹೊಳೆನರಸೀಪುರ ಶಾಖೆ ಇಂದ ಒಂದು ಪ್ರಕಟಣೆ. ಸರ್ಕಾರದ ಆದೇಶದ ಮೇರೆಗೆ ರೈತರ ಸಾಲ ಮನ್ನಾವನ್ನು ಈಗಾಗಲೇ ಘೋಷಣೆ ಆಗಿದೆ. ಅದರ ಪ್ರಕಾರ ಈಗ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಪ್ರತಿ ರೈತರು ಸಾಲ ಮನ್ನಾದ ಉಪಯೋಗ ಪಡೆಯಲು ತಮ್ಮ ದಾಖಲಾತಿಗಳನ್ನು ಬ್ಯಾಂಕಿಗೆ ಆದಷ್ಟು ಬೇಗ ಕೊಡಬೇಕಾಗಿರುತ್ತದೆ. ಆ ದಾಖಲೆಗಳಲ್ಲಿ ಮುಖ್ಯವಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾನ್ ಕಾರ್ಡ್ ಇದ್ದಲ್ಲಿ ಪಾನ್ ಕಾರ್ಡ್ ಹಾಗೂ ಜಮೀನಿನ ಪಹಣಿಯನ್ನು ಕೊಡಬೇಕಾಗಿರುತ್ತದೆ. ಆಲೂರು ತಾಲೂಕಿನ ಕದಾಳು ಕುಡಿಗೆಯ ಬಳಿ ಇಂದು ಮಾರುತಿ ಎರ್ಟಿಗಾ ಕಾರು ಹಾಗೂ ಸ್ಕೂಟಿ ನಡುವೆ ಅಪಘಾತ ಸಂಭವಿಸಿ ಸ್ಕೂಟಿಯಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತೊಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಮಧ್ಯಾಹ್ನ ಸುಮಾರು 11:30 ಸಮಯದಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಮಾರುತಿ ಎರ್ಟಿಗಾ ಕಾರು ಹಾಗೂ ಹಾಸನದ ಕಡೆಯಿಂದ ಆಲೂರು ಕಡೆಗೆ ಬರುತ್ತಿದ್ದ ಸ್ಕೂಟಿ ನಡುವೆ ಅಪಘಾತ ಸಂಭವಿಸಿ ಸ್ಕೂಟಿ ಚಾಲಕ ಮಲ್ಲಪ್ಪ ಎಂಬುವರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಹಿಂಬದಿ ಕುಳಿತಿದ್ದ ಅಪ್ಪುಗೌಡ ಎಂಬುವರ ಸ್ಥಿತಿ ಚಿಂತಾಜನಕವಾಗಿದೆ. ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ. ಇವರಿಬ್ಬರು ಸಕಲೇಶಪುರ ತಾಲೂಕಿನ ಮಾಸವಲ್ಲಿ ನಿವಾಸಿಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿದ್ದು, ರಸ್ತೆ ರಕ್ತದ ಕೋಡಿ ಹರಿದಿತ್ತು. ಮಾರುತಿ ಎರ್ಟಿಗಾ ಕಾರಿನ ಮುಂಭಾಗ ಜಖಂಗೊಂಡಿದ್ದು, ಸ್ಕೂಟಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಪಟ್ಟಣದ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ಪಿ ಮೋಹನ್, ಈ ರಸ್ತೆ ಕಿರಿದಾಗಿದ್ದು ರಸ್ತೆ ಅಗಲೀಕರಣ ಕಾಮಗಾರಿ 2 ವರ್ಷದಿಂದ ನಡೆಯುತ್ತಿದ್ದು ಆಮೆಗತಿಯಲ್ಲಿ ಸಾಗಿದೆ. ಕೆಲಸವನ್ನು ನಿರ್ವಹಿಸುತ್ತಿದ್ದ ಗುತ್ತಿಗೆದಾರರನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದಾರೆ ಎನ್ನಲಾಗಿದ್ದು, ಕಾಮಗಾರಿ ನಿರ್ವಹಣೆ ಸರಿಯಾಗಿ ಆಗುತ್ತಿಲ್ಲ.
ರಸ್ತೆ ಅಗಲೀಕರಣದ ಕೆಲಸ ಯಾವ ಕಾರಣಕ್ಕಾಗಿ ಸ್ಥಗಿತಗೊಂಡಿದೆ ಎಂಬುದೇ ತಿಳಿಯುತ್ತಿಲ್ಲ. ಈ ಬಗ್ಗೆ ಯಾರನ್ನು ಪ್ರಶ್ನೆ ಮಾಡಬೇಕೆಂದು ತಿಳಿದಿಲ್ಲ. ಮುಖ್ಯ ರಸ್ತೆ ಕಾಮಗಾರಿ ನಡೆಯದೆ ವಾಹನಗಳು ಓಡಾಡಲು ತೊಂದರೆಯಾಗುತ್ತಿದೆ. ರಸ್ತೆ ಅಪಘಾತಗಳಿಗೆ ಇದು ಒಂದು ಕಾರಣವಾಗಿದೆ ಎಂದರು. ಆಲೂರು ಸಕಲೇಶಪುರ ಹೋಗುವ ಮಾರ್ಗ ಈಗ ನ್ಯಾಷನಲ್ ಹೈವೇ ಆಗಿ ಪರಿವರ್ತನೆ ಆಗ್ತಾ ಇದೆ. ಹೊಸದಾಗಿ ಹಣ ಮಂಜೂರಾಗಿ ಭೂಮಿಯನ್ನು ಅಕ್ವೈರ್ ಮಾಡಿ ಈಗ ಕೆಲಸ ಪ್ರಾರಂಭದಲ್ಲಿ ಬಹಳ ತ್ವರಿತಗತಿನಲ್ಲಿ ಪ್ರಾರಂಭ ಆಗಿ ನಡೀತಾ ಇತ್ತು. ಈ ಸುಮಾರು 1.5 ವರ್ಷದಿಂದ ಕೆಲಸ ಸಂಪೂರ್ಣವಾಗಿ ಮಂದಗತಿನಲ್ಲಿ ಸಾಗ್ತಾ ಇದೆ. ಮತ್ತು ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಒರಿಜಿನಲ್ ಕಾಂಟ್ರಾಕ್ಟ್ರು ಅವರು ಬ್ಲ್ಯಾಕ್ ಲಿಸ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ನ್ಯಾಷನಲ್ ಹೈವೇ ಅವರು ಕೆಲಸನ ಕೈಗೆ ಎತ್ಕೊಂಡಿದ್ದಾರೆ, ಅವರೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಒಂದು ಗ್ರಾಮ ಪಂಚಾಯಿತಿ ಕೆಲಸದ ವೇಗನೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಬಡ ಮಕ್ಕಳಿಗೆ ನೀಡುವ ಮೂಲಭೂತ ಸೌಲಭ್ಯಗಳು ಗಟ್ಟಿತನದಿಂದ ಕೂಡಿದರೆ ಅವುಗಳ ಉದ್ದೇಶ ಸಹಕಾರಗೊಳ್ಳಲಿದೆ ಎಂದು ಶಾಸಕ ರಾಮಸ್ವಾಮಿ ತಿಳಿಸಿದ್ದಾರೆ. ಗುರುವಾರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ ವಿತರಣೆ ಮಾಡಿ ಮಾತನಾಡಿದ ಅವರು, ಈ ಸಾಲಿನಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಸೈಕಲ್ ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿರುವ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಂದು ನಡೆಯುತ್ತಿರುವ ಸೈಕಲ್ ವಿತರಣೆಯನ್ನು ಅತ್ಯಂತ ನೋವಿನಿಂದ ಚಾಲನೆ ನೀಡುತ್ತಿದ್ದೇನೆ ಎಂದು ಬೇಸರ ವ್ಯಕ್ತಪಡಿಸಿದರು. ತಾಲೂಕಿನ 1638 ಮಂದಿ 8ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಲಾಗುತ್ತಿದೆ. ಈ ಪೈಕಿ 797 ಮಂದಿ ಬಾಲಕಿಯರು, 841 ಮಂದಿ ಬಾಲಕರು ಸೇರಿದ್ದಾರೆ. ಬಾಲಕಿಯರ ಸೈಕಲ್ನ ವೆಚ್ಚ 3,400 ರೂಪಾಯಿ ಹಾಗೂ 3,200 ರೂಪಾಯಿ ಬಾಲಕರ ಸೈಕಲ್ನ ವೆಚ್ಚವಾಗಿದೆ. ಒಟ್ಟು 54,01,000 ರೂಪಾಯಿ ವೆಚ್ಚದ ಸೈಕಲ್ ವಿತರಣೆ ನಡೆಯುತ್ತಿದೆ. ಇಂದು ವಿತರಣೆಯಾಗುತ್ತಿರುವ ಸೈಕಲ್ಗಳು ಕಳಪೆ ಗುಣಮಟ್ಟದಿಂದ ಕೂಡಿವೆ ಎಂದರೆ ಇತರೆ ಯೋಜನೆಗಳ ಫಲ ಏನಾಗಿದೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ ಎಂದರು. ಬಹಳ ಅದಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಭವಿಷ್ಯದ ಪ್ರಜೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು. ಯಾರು ಹಳ್ಳಿಯಿಂದ ಅಥವಾ ದೂರದ ಪ್ರದೇಶದಿಂದ ನೆಡ್ಕೊಂಡು ಬರಬೇಕಾಗಿತ್ತು, ಅವರಿಗೆ ಸೈಕಲ್ಗಳನ್ನು ಕೊಡೋದ್ರ ಮೂಲಕ ಒಂದು ಉತ್ತೇಜನ ಕೊಡಲಿಕ್ಕಾಗಿ ಸರ್ಕಾರ ಈ ಕಾರ್ಯಕ್ರಮವನ್ನು ರೂಪಿಸಿದೆ. ಸೈಕಲ್ಗಳ ಗುಣಮಟ್ಟ ಚೆನ್ನಾಗಿಲ್ಲ ಅಂತಕ್ಕಂಥ ಅಪವಾದ ಇದೆ. ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಯಾವುದೋ ಹಿಂದೆ ಮುಂದೆ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್, ಎಪಿಎಂಸಿ ಅಧ್ಯಕ್ಷ ಹೊನ್ನರಸೇಗೌಡ, ತಾಲೂಕು ಪಂಚಾಯಿತಿ ಸದಸ್ಯರಾದ ವಿರಾಜ್, ಮರಿಗೌಡ, ಬಿಒ ಶಿವನಂಜೇಗೌಡ, ಬಿಆರ್ಸಿ ದಿನೇಶ್, ಉಪಪ್ರಾಂಶುಪಾಲ ಶಿವಶಂಕರ್ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶನಿವಾರ ಹಾಸನಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ನಾಡದೊರೆ ಸಿಎಂ ಕುಮಾರಸ್ವಾಮಿ ಭೇಟಿ. 1865 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ, ಸಿದ್ಧತೆ ಪರಿಶೀಲಿಸಿದ ಸಚಿವ ರೇವಣ್ಣ. ಶಾಸಕ ಪ್ರೀತಂ ಗೌಡ ವಿರುದ್ಧ ಮತ್ತೆ ಗುಡುಗಿದ ಸಚಿವ ರೇವಣ್ಣ, ನಾನು ಯಾವುದೇ ತಪ್ಪು ಮಾಡಿಲ್ಲ, ವಿನಾಕಾರಣ ಕಾಂಗ್ರೆಸ್ ಮುಖಂಡರು ನನ್ನ ವಿರುದ್ಧ ದೂರು ನೀಡಿದ್ದಾರೆ, ಎಲ್ಲಾ ವಿಚಾರಕ್ಕೂ ರಾಜಕೀಯ ಬೆರೆಸಬೇಡಿ ಎಂದ ಪವರ್ ಮಿನಿಸ್ಟರ್. ಮತ್ತು ನೆಲದ ತಾಯಿ ಕಳೆದುಕೊಂಡ ಮರಿಯಾನೆ ರೋಧನೆ, ತಾಯಿ ಬಿಟ್ಟೋಗಲ್ಲ ಎಂದು ಹಠವಿಡಿದ ಕರುಳಬಳ್ಳಿ, ಹರಸಾಹಸದ ನಡುವೆ ಸಕ್ಕರೆಬೈಲು ಅರಣ್ಯ ಪ್ರದೇಶಕ್ಕೆ ಶಿಫ್ಟ್. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.